ಇದು ನಿಮ್ಮ ಧ್ವನಿ. ಹಿಂದೆ ಬನ್ನಿ ಅಣ್ಣ, ಸ್ವಲ್ಪ ಹಿಂದೆ ಬನ್ನಿ, ಸ್ವಲ್ಪ ಹಿಂದೆ ಬನ್ನಿ ಅಣ್ಣ. ಆಧಾರ್ ಕಾರ್ಡ್ ವೋಟರ್ ಐಡಿ ಅಷ್ಟೇ, ಏನಿಲ್ಲ. ಅನಂತ
ಸರ್ ಸತತ 4ನೇ ಆರೋಗ್ಯ ಶಿಬಿರದ ಕುರಿತಂತೆ ಸರ್. ಈಗಾಗಲೇ ಸತತ 4ನೇ ವಾರ ಇದು ಆರೋಗ್ಯ ಶಿಬಿರವನ್ನು ಮಾಡ್ತಾ ಇರೋವಂಥದ್ದು. ಇವತ್ತು ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿರುವಂತಹ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ನಿಜಕ್ಕೂ ಜನ ಅದ್ಭುತವಾಗಿ ಪ್ರತಿಕ್ರಿಯೆ ನೀಡ್ತಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಿದೆ. ಜನ ಇದರಿಂದ ಬಂದು ಟ್ರೀಟ್ಮೆಂಟ್ ತಗೊಂಡು ಮತ್ತು ಮುಂದಿನ ಹಂತಕ್ಕೆ ಏನಾದರೂ ಟ್ರೀಟ್ಮೆಂಟ್ಸ್ ಬೇಕಿದ್ದರೆ ಎಲ್ಲದಕ್ಕೂ ಸಲಹೆ ಸೂಚನೆಗಳನ್ನು ಕೊಡ್ತಿದ್ದಾರೆ. ಜನ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಜೊತೆಗೆ ನನ್ನೆಲ್ಲ ಯುವ ಮಿತ್ರರು ಎಲ್ಲರನ್ನೂ ಯಾವ ಡಿಪಾರ್ಟ್ಮೆಂಟಿಗೆ ಕರ್ಕೊಂಡೋಗಬೇಕು, ಏನು ಮಾಡಿಸ್ಬೇಕು, ಅವರ ಮುಂದಿನ ನಡೆ ಏನು ಅನ್ನೋದನ್ನು ವಿವರಿಸಿ ಎಲ್ಲರಿಗೂ ಹೇಳ್ತಿದ್ದಾರೆ. ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ನಡೀತಾ ಇದೆ ಸರ್. ಸರ್ ಎಷ್ಟು ಜನ 3 ಶಿಬಿರಗಳಿಂದ ಉನ್ನತ ಚಿಕಿತ್ಸೆಗೋಸ್ಕರ ಈಸ್ಟ್ ಪಾಯಿಂಟ್ ಆಸ್ಪತ್ರೆ ಬೆಂಗಳೂರು ಹೋಗಿದ್ದಾರೆ? ನನಗೆ ಗೊತ್ತಿರೋ ಹಾಗೆ ಈಗಾಗಲೇ ಒಂದು 200 ಜನರಷ್ಟು ಉನ್ನತ ಚಿಕಿತ್ಸೆಗಾಗಿ ಬೆಂಗಳೂರಿನ ಈಸ್ಟ್ ಪಾಯಿಂಟ್ ಹಾಸ್ಪಿಟ್ಲಿಗೆ ನಾವು ಕಳಿಸ್ಕೊಟ್ಟಿದ್ದೀವಿ. ಈಗಾಗಲೇ ಅದರಲ್ಲಿ 70-75% ಭಾಗದ ಜನ ವಾಪಸ್ ಬಂದಿದ್ದಾರೆ. ಅವರೆಲ್ಲರೂ ಖುಷಿಯಾಗಿ ಬಂದಿದ್ದಾರೆ. ಎಲ್ಲರಿಗೂ ಒಂದು ಏನು ಗುಣಮಟ್ಟದ ಒಂದು ಆರೋಗ್ಯ ಚಿಕಿತ್ಸೆಯನ್ನು ನಾವು ಕೊಡಿಸಿದ್ದೀವಿ ಅನ್ನೋಂತಹ ತೃಪ್ತಿ ನಮಗಿದೆ. ಸಂಖ್ಯೆಗಳು ಇನ್ನಷ್ಟು ಹೆಚ್ಚಾಗಲಿದೆ. ಸಂಖ್ಯೆಗಿಂತ ನಾವು ಕೊಡ್ತಾ ಇರೋವಂತಹ ಒಂದು ಕ್ವಾಲಿಟಿ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಾವು ನಡೆಸ್ತಾ ಇರುವಂತಹ ರೀತಿ, ನಮಗೆ ಈಸ್ಟ್ ಪಾಯಿಂಟ್ ಹಾಸ್ಪಿಟ್ಲ್ ಅವರು ಮಾಡ್ತಾ ಇರುವಂತಹ ಸಹಕಾರ, ಜೊತೆಗೆ ಎಲ್ಲ ಕೆಲಸಗಳಿಗೂ ಸಿಗ್ತಾ ಇರುವಂತಹ ಪ್ರಚಾರ, ಇದೆಲ್ಲದರಿಂದ ಪ್ರೇರಿತರಾಗಿ ಕಾನ್ಫಿಡೆನ್ಸ್ ಜಾಸ್ತಿಯಾಗಿ ಜನ ಹೆಚ್ಚಾಗಿ ಬರ್ತಿದ್ದಾರೆ. ಈ ರೀತಿಯಾದಂತಹ ಕಾರ್ಯಕ್ರಮಗಳ ಅವಶ್ಯಕತೆ ಮತ್ತು ಪ್ರಾಮುಖ್ಯತೆ ನಮಗೆ ಅರ್ಥ ಆಗಿದೆ. ಈ ರೀತಿಯಾದಂತಹ ಇನ್ನಷ್ಟು ಕೆಲಸಗಳನ್ನು ಮಾಡೋದಕ್ಕೆ ಈ ರೀತಿಯ ಜನಸಾಗರ ನನಗೆ ಇನ್ನಷ್ಟು ಪ್ರೇರೇಪಿಸ್ತಾ ಇದೆ. ಇನ್ನಷ್ಟು ಕೆಲಸಗಳನ್ನು ನನ್ನೆಲ್ಲ ಯುವ ಮಿತ್ರರ ಜೊತೆ ಸೇರಿ ಈ ರೀತಿಯ ಕೆಲಸಗಳನ್ನು ಚಿಕ್ಕಬಳ್ಳಾಪುರವನ್ನು ಗೆಲ್ಲಿಸುವಂಥ ಕೆಲಸವನ್ನು ಸತತವಾಗಿ ನಾವು ಮಾಡ್ತಾನೆ ಇರ್ತೀವಿ. ಸರ್ ಜನತೆಯ ಒಂದು ರೆಸ್ಪಾನ್ಸ್ ಹೆಂಗಿದೆ ಮತ್ತು ಇದರ ಕುರಿತಂತೆ ತಮ್ಮ ಒಂದು ಜನತೆಯ ಒಂದು ರೆಸ್ಪಾನ್ಸ್ ನೋಡಿ ತಮ್ಗೆ ಏನು ಅನ್ಸುತ್ತೆ? ಅದನ್ನೇ ನಾನು ಹೇಳಿದೆ, ಜನತೆಯ ರೆಸ್ಪಾನ್ಸ್ ಅಂತೂ ಅದ್ಭುತವಾಗಿದೆ. ಎಲ್ಲರಿಗೂ ಕಾನ್ಫಿಡೆನ್ಸ್ ಬಂದಿದೆ. ಎಲ್ಲರೂ ಬಂದು ಇದರಲ್ಲಿ ಪ್ರೀತಿಪೂರ್ವಕವಾಗಿ ಭಾಗಿಯಾಗ್ತಿದ್ದಾರೆ. ತಮ್ಮದೇ ಮನೆ ಅನ್ನೋ ರೀತಿ ನನ್ನನ್ನು ಬಂದು ಮಾತಾಡ್ತಿದ್ದಾರೆ. ತಮ್ಮದೇ ಮನೆ ಹುಡುಗ ಅನ್ನೋ ರೀತಿ ತಮ್ಮ ಕಷ್ಟಗಳನ್ನು ಯಾವುದೇ ಒಂದು ಹಂಗಿಲ್ಲದೆ ಹೇಳ್ಕೊತಿದ್ದಾರೆ. ಆ ಒಂದು ನಮಗೂ ಮತ್ತು ಜನಗಳ ಮಧ್ಯೆ ಯಾವುದೇ ಒಂದು ತೆರೆ ಆಗಲಿ ಗೋಡೆ ಆಗಲಿ ಇರಬಾರ್ದು ಅನ್ನೋದೇ ನನ್ನ ಆಸೆ. ಅದು ನಡೀತಾ ಇದೆ. ಜನ ಬರ್ತಿದ್ದಾರೆ, ಮಾತಾಡ್ತಿದ್ದಾರೆ. ನಮ್ಮ ಕೈಯಲ್ಲಿ ಏನೇನಾಗುತ್ತೋ ಎಲ್ಲ ಚಿಕಿತ್ಸೆಗಳನ್ನು ಕೊಡಿಸುವಂಥ ಕೆಲಸ ಮಾಡ್ತಿದ್ದೀವಿ. ನಿಜಕ್ಕೂ ಈ ಜನಗಳ ಒಂದು ಭಾವನೆ ಏನಿದೆ, ಅವರ ಸ್ಪಂದನೆ ಏನಿದೆ, ನನ್ನ ಆತ್ಮವಿಶ್ವಾಸ ಮಾತ್ರ ಅಲ್ಲ, ನನ್ನ ಜವಾಬ್ದಾರಿಯನ್ನು ಸಹ ಹೆಚ್ಚಿಸ್ತಾ ಇದೆ. ಆ ಜವಾಬ್ದಾರಿಯನ್ನು ನಿಭಾಯಿಸುವಂತಹ ಶಕ್ತಿ ನನ್ನ ಸ್ನೇಹಿತರು, ನನ್ನ ಯುವ ಮಿತ್ರರು ಕೊಟ್ಟಿದ್ದಾರೆ. ದೇವರ ಶಕ್ತಿ, ದೇವರ ಆಶೀರ್ವಾದ ನನಗಿದೆ, ತಂದೆ ತಾಯಿ ಆಶೀರ್ವಾದ ನನಗಿದೆ, ಇಡೀ ಚಿಕ್ಕಬಳ್ಳಾಪುರ ತಾಯಂದಿರ ತಂದೆಗಳ ಆಶೀರ್ವಾದ ನನಗಿದೆ. ಮುಂದಕ್ಕೆ ಹೋಗ್ತಾನೆ ಇರ್ತೀವಿ, ಕೆಲಸ ಮಾಡ್ತಾನೆ ಇರ್ತೀವಿ. ಚಿಕ್ಕಬಳ್ಳಾಪುರವನ್ನು ಸತತವಾಗಿ ಗೆಲ್ಲಿಸುವಂಥ ಕೆಲಸನ ಮಾಡ್ತೀವಿ. ಈ ದಿನದ ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಿದ್ದಾರೆ ಸಂದೀಪ್ ರೆಡ್ಡಿಯವರು. ಎಲ್ಲ ಬಡ ಮಕ್ಕಳಿಗೂ ಹಾಗೂ ಬಡ ಹೆಣ್ಣುಮಕ್ಕಳಿಗೂ ಮತ್ತು ಎಲ್ಲ ಪೋಷಕರಿಗೂ ಮತ್ತು ಹಿರಿಯ ನಾಗರಿಕರಿಗೂ ತುಂಬ ಒಳ್ಳೆಯ ಕಾರ್ಯಕ್ರಮ ಅನಿಸುತ್ತೆ. ಈ ನಡುವೆ ಎಲ್ಲ ಥರದಲ್ಲೂ BP ಶುಗರು ಹೆಚ್ಚಾಗಿ ಕಾಣ್ತಾ ಇದೆ. ಆದ್ದರಿಂದ ಕೆಲವರಿಗೆ ಔಷಧಿ ತಗೊಳ್ಳೋರಿಗೆ ಉಪಯೋಗವಾಗುತ್ತದೆ, ಕೆಲವರಿಗೆ ಔಷಧಿ ತಗೊಳ್ಳೋಕ್ಕೆ ಉಪಯೋಗವಾಗೋದಿಲ್ಲ. ಕೆಲವರಿಗೆ ಬಡವರಿಗೆ ತುಂಬ ಒಳ್ಳೆಯ ಅನುಕೂಲವಾಗದ ಕೆಲಸ ಅಂತ ಕಾರ್ಯಗತವಾಗುತ್ತದೆ. ಅದೇ ರೀತಿ ಸಂದೀಪ್ ರೆಡ್ಡಿಯವರು ಎಲ್ಲ ಹಳ್ಳಿ ಕಡೆಗಳನ್ನು ಮತ್ತು ಎಲ್ಲ ಕಡೆಗಳನ್ನು ಈ ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಿದ್ದಾರೆ. ಇದರ ಎಲ್ಲ ಸಹಕಾರ ಪಡೆದುಕೊಳ್ಬೇಕು. ಎಲ್ಲರೂ ಬಂದು ಏನೇ ಒಂದು ಕಾಯಿಲೆ ಇದ್ದರೂ ಪ್ರತಿಯೊಂದು ಕಾಯಿಲೆಯ ಬಗ್ಗೆ ಎಲ್ಲ ಡಾಕ್ಟರ್ಗಳನ್ನು ಕರೆಸಿ ಉಚಿತವಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಮುಂದೆ ದಿನಗಳಲ್ಲೂ ಇನ್ನೂ ಇತರ ಕಾರ್ಯಕ್ರಮಗಳಿಗೂ ಈಗ ಜಾಸ್ತಿ ಇರೋದು BP ಶುಗರು ಮತ್ತು ಥೈರಾಯ್ಡು ಜಾಸ್ತಿ ಇದೆ. ಎಲ್ಲ ಹೆಂಗಸರುಗಳಿಗೆ ಇನ್ನೇನೆಂದರೆ ಗರ್ಭಕೋಶದ ತೊಂದರೆ ಇದೆ ಮತ್ತು ಇನ್ನೂ ಕೆಲವು ಕಾಯಿಲೆಗಳು ಹೇಳ್ಕೊಳ್ಳೋಂಥ ರೀತಿಯಲ್ಲಿ ಸ್ತ್ರೀ ರೋಗ ಇದೆ ಮತ್ತು ಇದೇ ರೀತಿಯಲ್ಲಿ ಕಣ್ಣಿನ ತೊಂದರೆಯೂ ಜಾಸ್ತಿ ಇದಾಗಿದೆ. ಮತ್ತು ಸಂದೀಪ್ ರೆಡ್ಡಿಯವರಿಗೆ
ತುಂಬ ಕೃತಜ್ಞತೆಗಳು ಹೇಳಿ ಈ ಕಾರ್ಯಕ್ರಮ ಇನ್ನೂ ಯಶಸ್ವಿಗೊಳಿಸಬೇಕು. ಅದೇ ರೀತಿ ಆರೋಗ್ಯದ ಬಗ್ಗೆ ಹೆಚ್ಚಾಗಿ ಗಮನ ಕೊಡಬೇಕು. ಮತ್ತು ಬಡ ವಿದ್ಯಾರ್ಥಿಗಳು ಪಾಪ ಸ್ಕೂಲುಗಳಲ್ಲೂ ಈ ಥರ ನಡೆಸಿದ್ರೆ ಕೆಲವು ಮಕ್ಕಳಿಗೆ, ನಾನು ಅಂಗನವಾಡಿ ಟೀಚರ್ ಆಗಿದ್ದೆ, ಕೆಲವು ಮಕ್ಕಳಿಗೆ ಸ್ವಲ್ಪ ಇರುಡು ಕುರುಡು ಇದೆ. ಇದೇ ಇದರಲ್ಲಿ ಸ್ಕೂಲುಗಳಲ್ಲೂ ಕೆಲವು ಮಕ್ಕಳಿಗೆ ನಡೆಸಿದ್ರೆ ಬಡ ಮಕ್ಕಳಿಗೆ ಕರ್ಕೊಂಬಂದು ತೋರಿಸ್ಕೊಡುವಷ್ಟು ಶಕ್ತಿ ಇರಲ್ಲ. ಅಂಥ ಮಕ್ಕಳಿಗೆ ಸ್ಕೂಲುಗಳಲ್ಲೂ ಸಣ್ಣ ಕ್ಯಾಂಪ್ ಮಾಡಿ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸ್ಕೂಲ್ ಮಕ್ಕಳಿಗೆ ನಡೆಸಿದ್ರೂ ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ. ಮತ್ತು ಈ ಕಾರ್ಯಕ್ರಮದಿಂದ ಇನ್ನೂ ಹೆಚ್ಚು ಆರೋಗ್ಯ ಐಶ್ವರ್ಯ ಕೊಟ್ಟು ಸಂದೀಪ್ ರೆಡ್ಡಿಗೆ ಇನ್ನೂ ಹೆಚ್ಚಿನ ಶಿಬಿರಗಳನ್ನು ಏರ್ಪಡಿಸಿ ಇದೇ ನಂತರ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಮುಂದುವರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ನಂತರ ಶ್ರೀ ರೋಗ ತಜ್ಞರಿಗೆ ಜಾಸ್ತಿ ಕಾಯಿಲೆಗಳಿದೆ. ಆ ಸಮಸ್ಯೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಚಿಕಿತ್ಸೆ ತೋರಿಸಿ ಅವರ ಆರೋಗ್ಯದ ದೃಷ್ಟಿಯಲ್ಲಿ ನೀಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ದಯವಿಟ್ಟು ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು. ಏನು ಸಂದೀಪ್ ರೆಡ್ಡಿ ಅವರು ಇದು 4ನೇ ಬಾರಿ ಇದು ನಡೆಸ್ತಾ ಇರೋದು ಉಚಿತ ವೈದ್ಯಕೀಯ ಶಿಬಿರಗಳನ್ನು. ನಿಜವಾಗ್ಲೂ ಇದು ತುಂಬ ಒಂದು ಹೆಮ್ಮೆ ಪಡೋಂಥ ವಿಷಯ. ಯಾಕಂತಂದರೆ ಎಷ್ಟೋ ಜನ ಒಂದು ಮಹಿಳೆಯರಿಗಾಗಲಿ ಪುರುಷರಿಗಾಗಲಿ ಮಕ್ಕಳು ಇವಾಗ ನೋಡ್ತಾ ಇದ್ದೀನಿ, ಎಷ್ಟೋ ಜನ ಪಾಪ ವಯಸ್ಸಾದವ್ರು ಬರ್ತಾ ಇದ್ದಾರೆ, ಒಬ್ಬರೇ ಸಿಂಗಲ್ ಆಗಿ ಬರ್ತಾ ಇದ್ದಾರೆ. ನಾನು ಅವ್ರನ್ನ ವಿಚಾರಿಸ್ತಾ ಇದ್ದೀನಿ, ಮಕ್ಕಳು ಯಾರೂ ಜೊತೆಗೆ ಬರ್ತಾ ಇಲ್ಲ. ನನಗೇನು ಬೇಜಾರು ಅನ್ನಂದರೆ ಮಕ್ಕಳೆಲ್ಲ ಇದ್ಬಿಟ್ಟು ಕರ್ಕೊಂಬಂದು ತೋರಿಸೋ ಒಂದು ವ್ಯವಸ್ಥೆ ಇಲ್ಲ. ಅದಕ್ಕೆ ಈಗ ಮಂಗಳವಾರ ಏನು ಕರ್ಕೊಂಬಂದು ಇಲ್ಲೇ ಬಸ್ಸಿನ ವ್ಯವಸ್ಥೆ ಇದೆ, ಈಸ್ಟ್ ಪಾಯಿಂಟಿಗೆಲ್ಲ ಕರ್ಕೊಂಡೋಗಿ ತೋರಿಸೋಂಥ ವ್ಯವಸ್ಥೆ ಆಗ್ತಾಯಿದೆ. ಪಾಪ ಹೆಚ್ಚಿನ ಚಿಕಿತ್ಸೆ ಅಂದರೆ ಕಣ್ಣಿಂದ ಜಾಸ್ತಿ ತೊಂದರೆ ಇದೆ, ಮಂಡಿ ನೋವು ಈ ಥರ ಎಲ್ಲ ಇದೆ. ಪಾಪ ಅವರಿಗೆ ಹೆಚ್ಚಿನ ಚಿಕಿತ್ಸೆಗಳಿಗಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಎಲ್ಲ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸಂದೀಪಣ್ಣ ಒಂದು ಜನನಾಯಕ ಆಗಲಿ ಅಂತ ನಾನು ತುಂಬ ಒಂದು ಇದರಲ್ಲಿ ಬಯಸ್ತಾ ಇದ್ದೀನಿ. ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ. ತುಂಬ ಒಂದು ಜನರಿಗೆ ವಯಸ್ಸಾದವರಿಗಾಗಲಿ ಸ್ತ್ರೀರೋಗ ತಜ್ಞರು ಇದ್ದಾರೆ ಇಲ್ಲಿ. ಇನ್ನೂ ಒಂದು ಸ್ವಲ್ಪ ಬೇಕು ಅಂತೆಲ್ಲ ಕೇಳ್ತಾ ಇದ್ದಾರೆ ಇದಕ್ಕೆ. ಆ ಒಂದು ವ್ಯವಸ್ಥೆನ ಮಾತಾಡೋಣ ಅಂತಿದ್ದೀವಿ ನಾವು. ಪಾಪ ತುಂಬ ಒಂದು ಹೆಲ್ಪ್ಫುಲ್ ಕೆಲಸ ಮಾಡ್ತಾಯಿದ್ದಾರೆ. ಜನರಿಗೆ ತುಂಬ ಉಪಯೋಗ ಆಗ್ತಾಯಿದೆ. ಫ್ರೀ ತಪಾಸಣೆ ಜನಕ್ಕೆ. ಇವತ್ತು ಮೆಡಿಕಲ್ಸ್ ರೇಟ್ ಜಾಸ್ತಿ ಆಗಿದೆ. ಔಷಧಿಗಳು ಮಾತ್ರ ನೋಡಿದ್ದೀನಿ, ತುಂಬ ಒಳ್ಳೆ ಕ್ವಾಲಿಟಿ ಇದೆ ಔಷಧಿಗಳು ಎಲ್ಲ. ಟಾಪ್ ಸನ್ಫಾರ್ಮಾ, ಸಿಪ್ಲಾ ಎಲ್ಲ ಒಳ್ಳೆ ಕಂಪನಿದಿದೆ. ತುಂಬ ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅವರು. ನಾನು ಒಬ್ಬ BJP ಕಾರ್ಯಕರ್ತ. ತುಂಬ ಖುಷಿಯಾಯಿತು ನಮ್ಮ ಪಕ್ಷದವ್ರು ಮಾಡೋದು ನೋಡಿ. ಮುಂದೆ ದಿನದಲ್ಲಿ ಇನ್ನೂ ಚೆನ್ನಾಗಿ ಮಾಡಲಿ. ಇನ್ನೂ ತುಂಬ ಚಿಕ್ಕಬಳ್ಳಾಪುರ ನಗರದಲ್ಲೇ ಇನ್ನೂ ತುಂಬ ಮಾಡಲಿ, ಗ್ರಾಮೀಣ ಭಾಗದಲ್ಲಿ ಮಾಡಲಿ. ತುಂಬ ಒಳ್ಳೆ ಕೆಲಸ, ಯಾರು ಮಾಡಿದ್ರೂ ಒಳ್ಳೆ ಕೆಲಸ, ಜನಪರ ಕೆಲಸ ಇದೆ. ಜನಕ್ಕಿದು ಅನುಕೂಲ ತುಂಬ ಆಗ್ತಾಯಿದೆ. ಜನರು ಖುಷಿ ಪಡ್ತಾ ಇದ್ದಾರೆ, ಜನ ಬರ್ತಾನೆ ಇದ್ದಾರೆ. ನಾನು ಬಂದಿದ್ದು 10 ಗಂಟೆಗೆ, ಈಗ ನೋಡಿ 12:30 ಆಗಿದೆ, ಇನ್ನೂ ಜನ ಬರ್ತಾ ಇದ್ದಾರೆ. ಸೊ ಇಟ್ಸ್ ಅ ಗುಡ್, ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ದೇವರು ಅವ್ರಿಗೆ ಇನ್ನೂ ಶಕ್ತಿ ತುಂಬಲಿ ಅಂತ ದೇವರಿಂದ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.